ಇನ್ನು ವಿಜಯಪುರದಲ್ಲಿ ಇದೇ ವಿಚಾರದಲ್ಲಿ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಈಶ್ವರಪ್ಪ, ಇನ್ನು ಚುನಾವಣೆಯ ಬಳಿಕ ಸಿಎಂ ನೆಗೆದು ಬೀಳ್ತಾರೆ ಎನ್ನುವಂತಹ ಹೇಳಿಕೆ ಏನಿತ್ತು ಈಶ್ವರಪ್ಪ ಅವರದು. ಪ್ರತಿಕ್ರಿಯಿಸಿರುವಂತಹ ಈಶ್ವರಪ್ಪ, ನಾನು ಯಾವುದೇ ನಾಯಕರು ವ್ಯಕ್ತಿಗಳ ಬಗ್ಗೆ ಟೀಕೆಯನ್ನ ಮಾಡಿಲ್ಲ ಮೂಲಕ ಈ ರೀತಿಯಾಗಿ ಹೇಳೋ ಮೂಲಕ ಅವರು ಯೂಟರ್ನ್ ಅನ್ನ ಹೊಡೆದಿದ್ದಾರೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿರುವಂತಹ ಮಾತಲ್ಲ ಅಂತ ಹೇಳಿ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಕೆ.ಎಸ್. ಈಶ್ವರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಯ ಬಳಿಕ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿದ್ದೇನೆ ಅನ್ನೋದನ್ನ ಬಿಟ್ರೆ ನಾನು ಯಾವ ವ್ಯಕ್ತಿಯ ಪರವಾಗಿಯೂ ನಾಯಕರ ಪರವಾಗಿಯೂ ಕೂಡ ನಾನು ಮಾತನಾಡಿಲ್ಲ ಅನ್ನುವಂಥ ಮಾತನ್ನ ಈಶ್ವರಪ್ಪ ಸ್ಪಷ್ಟಪಡಿಸಿದ್ರು. ಹಾಗಾದ್ರೆ ಕೊಪ್ಪಳದಲ್ಲಿ ಕೆ.ಎಸ್. ಈಶ್ವರಪ್ಪ ಏನ್ ಮಾತನಾಡಿದ್ರು, ವಿಜಯಪುರದಲ್ಲಿ ಏನಂತ ಪ್ರತಿಕ್ರಿಯೆ ಕೊಟ್ಟರು ನೋಡೋಣ ಬನ್ನಿ. ಇಡೀ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಕರಡು ಸಂಗಣ್ಣ ಗೆದ್ದೇ ಗೆದ್ದರೆ, ಕರ್ನಾಟಕ ರಾಜ್ಯದಲ್ಲಿ 20 ಸ್ಥಾನ ಗೆದ್ದೇ ಗೆದ್ತೀವಿ. ಬೇಡ ಅಂದ್ರೂ ಕೂಡ ಚುನಾವಣೆ ಮುಗಿತಿದ್ದಂಗೆನೆ ಕುಮಾರಸ್ವಾಮಿ ನೆಗೆದು ಬಿದ್ದೋಗಿ ನಾನು ಖಂಡಿತ ವೈಯಕ್ತಿಕ ಟೀಕೆಗಳು ಮಾಡಕ್ಕೆ ಹೋಗಲ್ಲ. ಕುಮಾರಸ್ವಾಮಿ ಸರ್ಕಾರ 23ನೇ ತಾರೀಕು ನಂತರ ಜನರಿಂದ ತಿರಸ್ಕಾರ ಆಗಿ ನೆಗೆದು ಬಿದ್ದೋಗುತ್ತೆ ಅಂತ ಹೇಳಿದ್ದೀನಿ. ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿಲ್ಲ, ಮಾಡೋದೂ ಇಲ್ಲ. ನನಗೆ ಆತ್ಮೀಯ ಸ್ನೇಹಿತರು, ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಟೀಕೆ ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದೂ ಇಲ್ಲ. ಈ ಸರ್ಕಾರ ತಿರಸ್ಕಾರ ಆಗ್ತಾ ಇದೆ, ನೆಗೆದು ಬಿದ್ದೋಗ್ತಾ ಇದೆ ಸರ್ಕಾರ. 23 ನಂತರ ಜನಗಳಿಂದ ತಿರಸ್ಕಾರ ಆಗಿದೆ. ಈಗಲೂ ಹೇಳ್ತೇನೆ,